ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಏನು ಕೊಡ್ತಾ ಇದ್ದೀನೋ 40+ ಮಾರ್ಕ್ಸಿಗೆ ಕ್ವಶನ್ ಆನ್ಸರ್ಸು ಮತ್ತು ಎಲ್ಲ ಕಂಪ್ಲೀಟ್ ಇದಿಷ್ಟನ್ನು ಓದ್ಕೊಳ್ಳಿ ಮಕ್ಕಳ. ಇದಿಷ್ಟು ನಾವು ಓದ್ಕೊಂಡ್ರೆ 100% ನಿಮಗೆ 40+ ಮಾರ್ಕ್ಸ್ ಅಂತೂ ಸಿಗೋದು ಡೆಫಿನೆಟ್ ಆಗಿರ್ತದೆ. ಸೊ ನಾನು ಹೇಳ್ತಿರೋದು ಸುಳ್ಳಾದರೆ ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆನಂತರ ನಿಮಗೆ ಗೊತ್ತಾಗ್ತದೆ. 100% ಇದು ಬಹಳಷ್ಟು ಯೂಸ್ಫುಲ್ ಆಗ್ತದೆ. ವಿಡಿಯೋನ ಸ್ಕ್ರಾಲ್ ಮಾಡ್ತಾ ಹೋಗಬೇಡಿ ಮಕ್ಕಳ. ಸೊ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹೀರೋ ಲೆಸನ್. ಯಾಕೆ ನಾನು ಹೀರೋ ಲೆಸನ್ನನ್ನೇ ಫಸ್ಟ್ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ 3 ಅಂಕಕ್ಕೆ ಕ್ವಶನ್ ನಂಬರ್ 25. ಸೊ ಫಿಕ್ಸ್ ಕ್ವಶನ್ ನಂಬರ್ 25 ನಿಮಗೆ ಈ ಕ್ವಶನನ್ನು ಕೇಳ್ತಾರೆ. 3 ಅಂಕಕ್ಕೆ 2 ಕ್ವಶನ್ಸ್ ಬರ್ತದೆ, ಹೌದಲ್ಲ? ಸೊ ಅದರಲ್ಲಿ ಒಂದು ಕ್ವಶನ್ ನಿಮಗೆ ಹೀರೋಯಿಂದಲೇ ಕೇಳ್ತಾರೆ. ಸೊ ಯಾವ್ದು 3 ಅಂಕಕ್ಕೆ ಯಾವ ರೀತಿ ಕ್ವಶನ್ಸ್ ಬರ್ತದೆ ಅಂದರೆ, ಸ್ವಾಮಿ ವಾಸ್ ನಾಟ್ ರಿಯಲಿ ಅ ಹೀರೋ ಬಟ್ ಬೈ ಚಾನ್ಸ್ ಬಿಕಮ್ ಅ ಹೀರೋ ಜಸ್ಟಿಫೈ, ಹಾಗಾದರೂ ಕೇಳ್ಬೋದು. ಅಥವಾ ದ ನ್ಯೂಸ್ ಪೇಪರ್ ರಿಪೋರ್ಟ್ ಮೇಡ್ ಸ್ವಾಮಿ ಅ ಹೀರೋ, ಎಕ್ಸ್ಪ್ಲೇನ್. ಸೊ ಅವನು ಬೈ ಚಾನ್ಸ್ ಆಗಿ ಹೀರೋ ಆಗ್ತಾನೆ, ಆ ರೀತಿ ಕೇಳ್ಬೋದು. ಅಥವಾ ಆ ನ್ಯೂಸ್ ಪೇಪರ್ ರಿಪೋರ್ಟ್ ಏನಾಗ್ತದೆ, ಸ್ವಾಮಿಯನ್ನು ಹೀರೋ ಆಗಿ ಮಾಡುತ್ತೆ, ಹೇಗೆ? ಸೊ ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ದ ವಿಲೇಜ್ ಲ್ಯಾಡ್. ಸ್ವಾಮಿ ಆರ್ಗ್ಯೂಡ್ ದಟ್ ಅ ಬಾಯ್ ಕುಡ್ ನಾಟ್ ಫೈಟ್ ಅ ಟೈಗರ್ ಆ್ಯಂಡ್ ಸ್ಟ್ರೆಂತ್ ವಾಸ್ ಇಂಪಾರ್ಟೆಂಟ್. ಸೊ ಅವನು ಹೇಳ್ತಾನೆ ತನ್ನ ತಂದೆ ಹತ್ರ ಸ್ಟ್ರೆಂತ್ ಬೇಕು ಅವನಿಗೆ ಫೈಟ್ ಮಾಡಲಿಕ್ಕೆ ಅಂತ. ಆಗ ತಂದೆ ಹೇಳ್ತಾನೆ ಕರೇಜ್ ವಾಸ್ ಇಂಪಾರ್ಟೆಂಟ್. ಸೊ ದಟ್ ಯು ಹ್ಯಾವ್ ಟು ರೈಟ್, ಕರೆಕ್ಟಾಗಿ ಬರಿಬೇಕು ನೋಡಿ, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ದೆನ್ ಇಸ್ ಫಾದರ್ ಚಾಲೆಂಜ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ಈಸ್ ಆಫೀಸ್ ರೂಮ್. ಸೊ ಹಾಗಾಗಿ ತದನಂತರ ಏನು ಮಾಡ್ತಾನೆ, ತನ್ನ ತಂದೆ ಸ್ವಾಮಿಗೆ ಚಾಲೆಂಜ್ ಮಾಡ್ತಾನೆ, ನೀನು ನನ್ನ ಆಫೀಸ್ ರೂಮಲ್ಲಿ ಮಲಗಬೇಕು. ದೆನ್ ಈ ಟ್ರೈ ಟು ಎಸ್ಕೇಪ್, ಅವನಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಟ್ರೈ ಮಾಡ್ತಾನೆ. ಬಟ್ ಇಸ್ ಫಾದರ್ ಡಿಡ್ ನಾಟ್ ಲೀವ್, ಅದನ್ನು ಬಿಡೋದಿಲ್ಲ, ಅವನು ಮಲಗಲೇಬೇಕಾಗುವಂಥ ಕಂಡೀಷನ್ ಬರುತ್ತೆ. ಸೊ ವೈಲ್ ಈ ವಾಸ್ ಸ್ಲೀಪಿಂಗ್ ಈ ರಿಮೆಂಬರ್ಡ್ ಸ್ಟೋರೀಸ್ ಅಬೌಟ್ ಗೋಸ್ಟ್ಸ್ ಆ್ಯಂಡ್ ಡೆವಿಲ್ಸ್. ದೆವ್ವಗಳ ಬಗ್ಗೆ ಅವನು ಎಲ್ಲ ಸ್ಟೋರೀಸ್ಗಳನ್ನು ನೆನಪು ಮಾಡ್ತಾ ಹೋಗ್ತಾನೆ. ಈ ಸಾ ಎ ಡಾರ್ಕ್ ಫಿಗರ್ ಬಿಲೀವಿಂಗ್ ದ್ಯಾಟ್ ಇಟ್ ಟು ಬಿ ಎ ಡೆವಿಲ್ ಈ ಬೈಟ್ ಹಿಮ್ ಇಟ್ಸ್ ಲೆಗ್. ಸೊ ಅದೇ ಟೈಮಿಗೆ ಒಂದು ದೊಡ್ಡ ಚಿತ್ರ ಕಾಣಿಸ್ತದೆ, ಅವನು ಅದನ್ನೇ ದೆವ್ವ ಅಂತ ಅಂದ್ಕೊಂಡು ಅದರ ಕಾಲನ್ನು ಕಚ್ಚಿಬಿಡ್ತಾನೆ. ಸೊ ಈ ವಾಸ್ ಕಚ್ಚಿದಾಗ ಗೊತ್ತಾಗುತ್ತೆ ಈಸ್ ಎ ಬರ್ಗ್ಲರ್, ಅವನು ಒಬ್ಬ ಬರ್ಗ್ಲರ್ ಆಗಿರ್ತಾನೆ. ಸೊ ನಟೋರಿಯಸ್ ಬರ್ಗ್ಲರ್ ಆಫ್ ದಟ್ ಡಿಸ್ಟ್ರಿಕ್ಟ್ ಆಗಿರ್ತಾನೆ. ಸೊ ದ ಬರ್ಗ್ಲರ್ ವಾಸ್ ಕಾಟ್ ಆ್ಯಂಡ್ ಸ್ವಾಮಿ ಬಿಕಮ್ ಎ ಹೀರೋ. ಹೀಗಾಗಿ ಅವನು ಹೀರೋ ಆಗ್ತಾನೆ. ಸೊ ಎಷ್ಟು ಈಸಿ ಇದೆ, ಅರ್ಥ ಮಾಡಿಕೊಂಡು ಮಕ್ಕಳ ನೆನಪಿಟ್ಕೊಳ್ಳಿ, ಈಸಿಯಾಗಿ 3 ಅಂಕ ಸಿಗುತ್ತೆ. ಸೊ ಆ ರೀತಿ ಕ್ವಶನ್ಸ್ ಕೇಳ್ಬೋದು. ಅಥವಾ ನರೇಟ್ ಸ್ವಾಮೀಸ್ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡರ್ ದ ಬೆಂಚ್ ಇನ್ ದ ಆಫೀಸ್ ರೂಮ್ ಅಂತ ಹೇಳಿ ಕೇಳ್ಬೋದು. ಸೊ ಅವನು ವೆನ್ ಹಿ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಸ್ವಾಮಿ ಬಿಗ್ಯಾನ್ ಟು ಹ್ಯಾವ್ ಅ ನೈಟ್ ಮೇರ್. ಸೊ ಅವನು ನೈಟ್ ಮೇರ್, ಅವನಿಗೆ ಕನಸುಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಹಿಸ್ ಫೀಟ್ ಸ್ಟ್ರಕ್ ಟು ದ ಗ್ರೌಂಡ್, ಈ ಟ್ರೈ ಟು ಎಸ್ಕೇಪ್ ಬಟ್ ಕುಡ್ ನಾಟ್, ಈ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ scratch the ground, he tried to open the eyes but could not, he groaned in despair, he saw something moving in the dark, he felt the devil would attack him, at last he crawled from the bench, hugged with all might and used his teeth like a mortal weapon. Next, what desperate attempts did Swami made to escape from his father. ಸೊ ಅವನು ತನ್ನ ತಂದೆಯಿಂದ ಎಸ್ಕೇಪ್ ಆಗಲಿಕ್ಕೆ ಏನೇನೆಲ್ಲ ಮಾಡ್ತಾನೆ, ಸೊ ಅದನ್ನು ನೀವು ಬರೀಬೇಕಾಗ್ತದೆ. ಸೊ ಇಮಿಡಿಯೇಟಾಗಿ ಸ್ವಾಮಿಯ ಜೊತೆ ಅವರ ತಂದೆ ಚಾಲೆಂಜ್ ಮಾಡಿದಾಗ ಸ್ವಾಮಿ ಚೇಂಜ್ ದ ಟಾಪಿಕ್ ಅಬೌಟ್ ದ ಕ್ರಿಕೆಟ್ ಟೀಮ್. ಈ ಟೋಲ್ಡ್ ಹಿಸ್ ಫಾದರ್ ಹಿ ವುಡ್ ಸ್ಲೀಪ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್. ಈ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ ಬಟ್ ಹಿಸ್ ಫಾದರ್ ಡಿಡ್ ನಾಟ್ ಲೀವ್ ಹಿಮ್. ಈ ಲುಕ್ಡ್ ಅಟ್ ದ ಮದರ್ ಆ್ಯಂಡ್ ಗ್ರಾನಿ while he was going to office room but they were helpless. He told that office room was dusty and there might be scorpions. ಸೊ ಈ ರೀತಿ ಅವನಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ತುಂಬ ಅಟೆಂಪ್ಟ್ಸನ್ನು ಮಾಡ್ತಾನೆ. ನೆಕ್ಸ್ಟ್, ವೈ ಆ್ಯಂಡ್ ಹೌ ವಾಸ್ ಸ್ವಾಮಿ ಕಂಗ್ರ್ಯಾಚುಲೇಟೆಡ್ ಇನ್ ದ ಸ್ಕೂಲ್. ಸೊ ಸ್ವಾಮಿಯನ್ನು ಏಕೆ ಮತ್ತು ಹೇಗೆ ಕಂಗ್ರ್ಯಾಚುಲೇಷನನ್ನು ಮಾಡಿದರು, ಯಾಕೆ ಅವನ್ನ ಕಂಗ್ರ್ಯಾಚುಲೇಟ್ ಮಾಡಿದರು? ಬಿಕಾಸ್ ಒಬ್ಬ ನಟೋರಿಯಸ್ ಬರ್ಗ್ಲರನ್ನು ಅವನೇನು ಮಾಡ್ತಾನೆ, ಹಿಡಿದುಕೊಡ್ತಾನೆ. ಸೊ ಅದನ್ನು ನೀವು ಬರೀಬೇಕು.
ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆದ ನಂತರ ಯಾವ ರೀತಿ ಅವನನ್ನು ಕಾಂಗ್ರ್ಯಾಚುಲೇಟ್ ಮಾಡಿದ್ರು. ದ ಹೆಡ್ ಮಾಸ್ಟರ್ ಕಾಲ್ಡ್ ಹಿಮ್ ಅ ಟ್ರೂ ಸ್ಕೌಟ್, ಈಸ್ ಟೀಚರ್ಸ್ ಪ್ಯಾಟೆಡ್ ಹಿಮ್, ಈಸ್ ಫ್ರೆಂಡ್ಸ್ ಲುಕ್ ಅಟ್ ಹಿಮ್ ವಿತ್ ಅ ರೆಸ್ಪೆಕ್ಟ್. ಸೊ ಇದಿಷ್ಟು ಬರೆದ್ರೆ ನಿಮಗೆ ಪೂರ್ತಿಯಾಗಿ ಅಂಕಗಳು ಸಿಗ್ತದೆ. ಸೊ ಹಾಗಾಗಿ ಈ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಮಕ್ಕಳ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 34ಗೆ ಬಂದರೆ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಪೋಯಮನ್ನೇ ನೋಡ್ಕೊಳ್ಳಿ, ಬೇರೆ ಪೋಯಮ್ ಏನು ಬೇಡ ಮಕ್ಕಳ. ಈ ಲೈನ್ಸ್ಗಳೇನಿದೆಯಲ್ಲ, ಈ ಪೂರ್ತಿ ಇದಿಷ್ಟು ಲೈನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಿದೆ ಇಲ್ಲಿ 14 ಲೈನ್ಗಳಷ್ಟೇ ಇರುವಂಥದ್ದು ಕ್ವಾಲಿಟಿ ಆಫ್ ಮರ್ಸಿ ಪೋಯಮು. ಈ 14 ಲೈನಲ್ಲಿ ಯಾವುದಾದ್ರೂ 4 ಲೈನ್ಗಳನ್ನ ಕೇಳ್ತಾರೆ. ಇದಿಷ್ಟು ಕಲ್ತ್ಕೊಂಡ್ಬಿಟ್ರೆ 4 ಮಾರ್ಕ್ಸ್ ಫಿಕ್ಸ್ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 22ಗೆ ಬಂದರೆ ಐ ಆಮ್ ದ ಲ್ಯಾಂಡ್, ಈ ಒಂದು ಪೋಯಮಿಂದ ನಿಮಗೆ ಒಂದು ಕ್ವಶನನ್ನು ಕೇಳಿರ್ತಾರೆ. ಅದಕ್ಕೆ ಇದಿಷ್ಟು ಸಮ್ಮರೀಸ್ ಕಲಿತ್ರೆ ಸಾಕು. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟರ್ನ್ ಬೈ ಮರೀನಾ ಡೆ ಬೆಲಗೆಂಟ. ಇನ್ ದಿಸ್ ಪೋಯಮ್ ದ ಅರ್ತ್ ಈಸ್ ದ ಸ್ಪೀಕರ್. ಪೀಪಲ್ ಟ್ರೈ ಟು ಡಾಮಿನೇಟ್ ದ ಲ್ಯಾಂಡ್ ದೋ they don't own it. The land waits patiently. People plant trees, grow fruits and grass. Lands feel it is a tickling. The children dance and play on the land. The soldiers come with the guns, fighting for the land. People build fence on the land to divide nations, which chalks our neck. The land tells with a self-assertion, you cannot put a fence around the planet Earth. ಸೊ ಇದಿಷ್ಟು ಲೈನ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಬಹಳ ಈಸಿ ಇದೆ. ಕ್ವಶನ್ ನಂಬರ್ 22ನಲ್ಲಿ ಕೇಳ್ತಾರೆ. ಅದು ಯಾವುದೇ ಕೇಳಿದ್ರು ಇದಿಷ್ಟು ಆನ್ಸರನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಅಲ್ಲಿ 2 ಅಂಕಗಳು ಸಿಗ್ತದೆ. ಹಾಗಾಗಿ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರು ಸಹ ಹೇಳೋದ್ರಿಂದ ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ಕೇಳೋ ಕ್ವಶನ್ಸೇ ಆಗಿರ್ತದೆ. ಕ್ವಶನ್ ನಂಬರ್ 26ಅಲ್ಲಿ ಜಾಸ್ ಪೋಯಮ್ 2ನಲ್ಲಿ 3 ಮಾರ್ಕ್ಸಿಗೆ ನಮಗೊಂದು ಎಸ್ಸೆ, ಒಂದು ಕ್ವಶನ್ಸ್ ಇದ್ದೇ ಇರ್ತದೆ. ಯಾವ ರೀತಿ ನಮಗೆ ಸ್ವಾಮಿ ಹೀರೋ ಪಾಠದಿಂದ ಒಂದು ಕ್ವಶನ್ 3 ಮಾರ್ಕ್ಸಿಗೆ ಫಿಕ್ಸ್, ಅದೇ ರೀತಿ ಜಾಸ್ ಪೋಯಮ್ 2 ಇಂದಲೂ 1 ಮಾರ್ಕ್ಸ್ ಫಿಕ್ಸ್ ಆಗಿರ್ತದೆ. ಅದಕ್ಕೂ ಸಹ ಇದಿಷ್ಟೇ ಸಮ್ಮರಿ ಬರೀರಿ ಮಕ್ಕಳ. ದ ಪೋಯಮ್ ಜಾಸ್ ಪೋಯಮ್ 2 ಇಸ್ ರಿಟನ್ ಬೈ ಕಾರ್ಲ್ ವೆಂಡಲ್. ದ ಜಾಸ್ ಪ್ಲೇಯರ್ ಈಸ್ ಸ್ಟ್ಯಾಂಡಿಂಗ್ ಲೈಕ್ ಅ ಬ್ಲ್ಯಾಕ್ ಏನ್ಷಿಯಂಟ್ mariner. His face is wrinkled and weary. He wears a faded, a blue old shirt. His tie is undone. His old jacket holds his sagging stomach in. His shoes have paper in them. His rough, unshaved face show the pain. He gently lifts the saxophone and plays music. Now he is not a black man but a bird which flies high and higher. He tells the message of God through music. ನೋಡಿ, ಆ ಜಾಸ್ ಪೋಯಮ್ 2 ಇಂದ ಯಾವುದೇ ಕ್ವಶನ್ ಕೇಳಿ ಮಕ್ಕಳ 3 ಮಾರ್ಕ್ಸಿಗೆ. ಸೊ ಇದಿಷ್ಟು ಆನ್ಸರನ್ನು ನೀವು ಬರೀಬೇಕಾಗ್ತದೆ. ಇದಿಷ್ಟು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 36 ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಇಂದ 4 ಮಾರ್ಕ್ಸಿಗೆ ಕ್ವಶನ್. ಸೊ ಅಲ್ಲಿ ನಮಗೆ ಬರೀ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಇಲ್ಲ ಮಕ್ಕಳ, ಅಲ್ಲಿ ಇರುವಂಥದ್ದು ನಮಗೆ ಒಂದು ಕ್ವಶನ್ನು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇಂದ ಕೇಳ್ತಾರೆ. 4 ಮಾರ್ಕ್ಸಿಗೆ 3 ಕ್ವಶನ್ಸ್ ಇದೆ, ಹೌದಲ್ಲ? ಆ 3 ಕ್ವಶನಲ್ಲಿ ಒಂದು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇಂದ ಇರುತ್ತೆ, ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ, ಒಂದು ಐ ಆಮ್ ದ ಲ್ಯಾಂಡ್. ಸೊ ಅದರಲ್ಲಿ ಈಸಿಯಾಗಿ ನಿಮಗೆ ಬರೀಬೋದು ಅಂದರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಇಂದ ಒಂದು ಕ್ವಶನ್ 4 ಮಾರ್ಕ್ಸಿಗೆ. ಇದಿಷ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬೇರೆದು ಬೇಡ, ಇದಿಷ್ಟೇ ಸಾಕು. ಇದು ಫಿಕ್ಸೆಡ್ ಮಕ್ಕಳ ಬರೋದು, ಹಾಗಾಗಿ ಇದನ್ನೇ ನೋಡ್ಕೊಳ್ಳಿ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ದ ಪೋಯೆಟ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮದರ್ಸ್ ಅ ಜೀನಿಯಸ್. ಶಿ ವಾಸ್ taught to climb trees when she was 6 years old by her brother. Even at the age of 62, she used to climb trees. People said it was disgraceful. One day she climbed a tree but could not come down. Doctors advised her 1 week bed rest. Staying in bed was like a hell for her. She demanded a house in a tree top. As soon as the recovered, her son fulfilled her wish. ಸೊ ಬಹಳ ಈಸಿ ಇದೆ ಮಕ್ಕಳ. 4 ಅಂಕಕ್ಕೆ ನೆನಪಿಟ್ಕೊಳ್ಳಿ. ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ರಾಮರ್ ಪಾರ್ಟಿಗೆ ಬಂದರೆ ಮಕ್ಕಳ 7 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಒಂದು ಸಿಲಬಲ್ಗಳನ್ನು ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸ್ಕೂಲ್ ಒಂದು ಸಿಲಬಲ್, ಟೇಬಲ್ 2 ಸಿಲಬಲ್ ಬರುತ್ತಾ, ಟುಮಾರೋ 3 ಸಿಲಬಲ್. ನೋಡಿ, ನೀವು ಪ್ರೊನೌನ್ಸಿಯೇಷನ್ ಮಾಡ್ಕೊಳ್ಳಿ. ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡಿಕೊಂಡು
ಅಲ್ಲಿ ನಿಮಗೆ ಏನು ಎಕ್ಸಾಮಲ್ಲಿ ಕೊಟ್ಟಿರ್ತಾರಲ್ಲ ಆ ವರ್ಡ್ಸ್ಗಳನ್ನು ಪ್ರೊನೌನ್ಸಿಯೇಷನ್ ಮಾಡಿ. ಆಗ ನಿಮಗೆ ಯಾವುದು 1 ಸಿಲಬಲ್ 2 ಸಿಲಬಲ್ ಅಂತ ಈಸಿಯಾಗಿ ನೀವೇ ಫೈಂಡ್ ಔಟ್ ಮಾಡೋದು. ಸಿಟಿ 2 ಸಿಲಬಲ್ ಬಂತ. ಟೇಬಲ್ 2 ಸಿಲಬಲ್. ಸ್ಕೂಲ್ ಸೊ 1 ಸಿಲಬಲ್. ಟುಮಾರೋ 3 ಸಿಲಬಲ್. ಸೊ ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮಲ್ಲಿ ಯಾವುದೇ ವರ್ಡ್ಸ್ ಕೊಟ್ಟರು ನೀವು ಸಿಲಬಲನ್ನು ಬರೀಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಟ್ಯಾಗ್ಸ್. ಸೊ ಕ್ವಶನ್ ಟ್ಯಾಗ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸೊ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಸೊ ಹೆಲ್ಪಿಂಗ್ ವರ್ಬ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ತೆಗೆದು ಸಬ್ಜೆಕ್ಟಲ್ಲಿ ಏನಾಗಿರ್ತದೆ, ಪ್ರೊನೌನ್ಸೇ ಆಗಿರ್ತದೆ. ಹಾಗಾಗಿ ಕ್ವಶನ್ ಟ್ಯಾಗನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ಫಿನಿಟಿವ್ಸ್, ದಟ್ ಈಸ್ ಆಲ್ಸೋ ವೆರಿ ಈಸಿ ಮಕ್ಕಳ. ನಮಗೆ ಎಲ್ಲದರಲ್ಲೂ 2+ ವರ್ಬನ್ನೇ ಕೊಟ್ಟಿರ್ತಾರೆ. ಟು ಕಮ್ ಕೊಟ್ಟಿರ್ತಾರೆ, ಅಥವಾ ಟು ಬೈ, ಟು ಸಿಂಗ್, ಟು ಸೆಲ್, ಟು ರೀಡ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ರೀಡಿಂಗ್ ಆಗ್ಬೋದು, ಅರ್ಥ ಆಗ್ತಾ ಇದೆಯಾ, ಸಿಂಗಿಂಗ್ ಆಗಿರ್ಬೋದು. ಸೊ ಅದನ್ನು ನೋಡ್ಕೊಳ್ಳಿ ಮಕ್ಕಳ, ಇನ್ಫಿನಿಟಿವ್ ಮಿಸ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿ ನೋಡಿ ಮಕ್ಕಳ, ಸೊ ಇದಿಷ್ಟು ಗ್ರಾಮರ್ ಪಾರ್ಟ್ಗಳನ್ನು ನೀವು ನೋಡ್ತಾ ಹೋಗಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಯೂಸಿಂಗ್ ಸೋ ಆ್ಯಂಡ್ ದಟ್. ಸೊ ಈ ಸರಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಸೋ ಮತ್ತು ದಟ್ಟನ್ನು ಯೂಸ್ ಮಾಡಿ ಲಿಂಕ್ ಮಾಡಬೇಕು. ಈಸ್ ವೆರಿ ವೀಕ್, ಈ ಕೆನಾಟ್ ಲಿಫ್ಟ್ ದ ಬಾಕ್ಸ್. ಸೊ ಅಲ್ಲಿ ನೋಡಿ, ಈ ಈಸ್ ಸೋ ವೀಕ್, ಈಸ್ ವೆರಿ ತೆಗೆದ್ಬಿಟ್ಟು ಈಸ್ ಸೋ ವೀಕ್ ದಟ್ ಹಿ ಕೆನಾಟ್ ಲಿಫ್ಟ್ ದ ಬಾಕ್ಸ್. ಸೊ ಬಹಳ ಈಸಿ. 2 ಮತ್ತು 2 ಕೊಟ್ಟಾಗಲೂ ಹಾಗೇನೆ, ಈಸ್ ಟು ವೀಕ್ ಟು ಲಿಫ್ಟ್ ದ ಬಾಕ್ಸ್. ಈ ಕೆನಾಟ್ ಅನ್ನೋದು ಬದಲಿಗೆ ಟು ಲಿಫ್ಟ್ ದ ಬಾಕ್ಸ್. ಸೊ ಹೋಗಿ ಇದ್ರ ಮೇಲೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಇಫ್ ಕ್ಲಾಸು ಸಹ ಬಹಳ ಈಸಿ ಮಕ್ಕಳ. ಇಫ್ ಐ ಸ್ಟಡಿ ವೆಲ್ ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಅರ್ಥ ಆಗ್ತಾ ಇದೆಯಾ? ಇಫ್ ಐ ಸ್ಟಡೀಡ್ ವೆಲ್ ಐ ವುಡ್ ಗೆಟ್ ಗುಡ್ ಮಾರ್ಕ್ಸ್. ಸೊ ಹಾಗಾಗಿ ನೀವು V1 V2 ನೋಡ್ಕೊಳ್ಳಿ ಮಕ್ಕಳ. ಇಫ್ ಐ ಸ್ಟಡಿ ವೆಲ್ ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಇಲ್ಲಿ ಸ್ಟಡೀಡ್ ಇದೆ, ಸೊ ಹಾಗಾಗಿ ವುಡ್ ಆಯಿತು. ಇಫ್ ಐ ಹ್ಯಾಡ್ ಸ್ಟಡೀಡ್ ಅಂತ ಬಂದಾಗ ಐ ವುಡ್ ಹ್ಯಾವ್ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಯಾವಾಗ ಹ್ಯಾಡ್ ಬರ್ತದೋ ಮಕ್ಕಳ ಆವಾಗ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಬಂದೇ ಬರ್ತದೆ. ನೋಡಿ, ಇಫ್ ಐ ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿ ಐ ವುಡಂಟ್ ಹ್ಯಾವ್ ಮಿಸ್ ದ ಬಸ್. ಸೊ ಹಾಗಾಗಿ ಹ್ಯಾಡ್ ಬಂದಾಗ ಮಕ್ಕಳ ನಮಗೆ, ಸೊ V1 ಫಾರ್ಮಲ್ಲಿ ಇದ್ದರೆ ನಮಗೆ ವಿಲ್ ಬರ್ತದೆ, V2 ಫಾರ್ಮಲ್ಲಿದ್ದರೆ ವುಡ್ ಬರ್ತದೆ. ಆ್ಯಡ್ ಇದ್ದರೆ ನಮಗೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್. ನೆನ್ಪಿಟ್ಕೊಳ್ಳಿ, ಇಫ್ ಕ್ಲಾಸಲ್ಲಿ ಇದಿಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ 1 ಅಂಕ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ಸ್ಗೆ ಬಂದರೆ ಬಿಫೋರ್ ಕಾನ್ಸನೆಂಟ್ ಸೌಂಡ್, ನೆಕ್ಸ್ಟ್ ಆ್ಯನ್ ಬಿಫೋರ್ ವಾವಲ್ ಸೌಂಡ್. ಸೊ ಯಾವುದೆಲ್ಲ ವಾವಲ್ ಸೌಂಡ್ ಗೊತ್ತಿದೆ, A E I O U ಅದ್ರ ಮುಂದೆ ಆ್ಯನ್ ಬರ್ತದೆ. ಬಿಫೋರ್ ಕಾನ್ಸನೆಂಟ್ ಸೌಂಡು ಎ ಬರ್ತದೆ. ನೆಕ್ಸ್ಟ್ ಯಾವಾಗ ಬಿಫೋರ್ ದ ನೇಮ್ಸ್ ಆಫ್ ದ ರಿವರ್ಸ್, ಹೈಯೆಸ್ಟ್, ಸಿ ಎಕ್ಸೆಟ್ರಾ ಈ ರೀತಿ ಬಂದಾಗ ಪರ್ಫೆಕ್ಟ್ ಆರ್ಟಿಕಲ್ ಆಗಿರ್ತದೆ. ವವಲ್ಸ್ಗಳ ಮುಂದೆ ಎಲ್ಲ ಆ್ಯನ್ ಬರ್ತದೆ, ಕಾನ್ಸನೆಂಟ್ ಸೌಂಡ್ ಮುಂದೆ ಎ ಬರ್ತದೆ. ಇದಿಷ್ಟನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 31 ಪ್ರೊಫೈಲ್ ರೈಟಿಂಗ್ ಇರ್ತದೆ 3 ಅಂಕಕ್ಕೆ ಮಕ್ಕಳ. ಸೊ ಮಿಸ್ ಮಾಡ್ಕೊಬೇಡಿ. ಸೊ ಅಲ್ಲೂ ಸಹ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಅವರೇ ಕ್ಲೂಸ್ ಇರ್ತದೆ ಮಕ್ಕಳ. ಸೊ ಡೇಟ್ ಆಫ್ ಬರ್ತ್ ಬರೀಬೇಕಲ್ವಾ? ಸೊ ಬರೀರಿ. ಫಸ್ಟ್ ಇಂಟ್ರೊಡಕ್ಷನ್ ಸ್ಟಾರ್ಟಿಂಗಲ್ಲಿ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಅ ವೇ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ನೇಮ್ ಕೊಟ್ಟಿರ್ತಾರೆ, ಏನಪ್ಪ ಯಾರು ಅವ್ರ ಹೆಸರು. ದಿಸ್ ಇಸ್ ದ ಪ್ರೊಫೈಲ್ ಆಫ್ ರಸ್ಕಿನ್ ಬಾಂಡ್ ಅಂತಲೇ ತಗೊಳ್ಳಿ. ಅವನು ಹುಡುಗ ಆಗಿದ್ರೆ ಈ ವಾಸ್ ಬಾರ್ನ್ ಆನ್ 2nd June 1887 ಇನ್ ಮುಂಬೈ. ಶಿ ಆಗಿದ್ರೆ ಶಿ ವಾಸ್ ಬಾರ್ನ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಇಮಿಡಿಯೇಟ್ ಎಜುಕೇಷನ್, ಶಿ ಕಂಪ್ಲೀಟೆಡ್ BA MA ಇನ್ ಮದ್ರಾಸ್ ಕಾಲೇಜ್ ಮುಂಬೈ, ಅಥವಾ ಶಿ ಆದರೆ ಶಿ ಹಾಕೊಳ್ಳಿ. ನೆಕ್ಸ್ಟ್ ಶಿ ಗಾಟ್ ಪದ್ಮಶ್ರೀ ದ ನೊಬೆಲ್ ಪ್ರೈಸ್ ಇನ್ 2010. ಹರ್ ಪೇರೆಂಟ್ಸ್ ಆರ್ ರಾಮಪ್ಪ ಆ್ಯಂಡ್ ಸೀತಮ್ಮ. ಹರ್ ಹಾಬೀಸ್ ವರ್ ಡ್ರಾಯಿಂಗ್ ಆ್ಯಂಡ್ ರೈಟಿಂಗ್ ಬುಕ್ಸ್. And she died on 13th April 1957 in Delhi. She is kind-hearted, good friend, etc. ಸೊ ಈ ರೀತಿ ನೀವು ಬರೆದು ಬಿಟ್ರೆ ಮಕ್ಕಳ ಪೂರ್ತಿ ಸಿಗ್ತದೆ. ನೋಡಿ, ಪ್ರೊಫೈಲ್ ರೈಟಿಂಗ್ ಯಾವ ರೀತಿ ಈಸಿಯಾಗಿ ಬರೆಯೋದು ಅಂತಲೂ ಪ್ಯಾಟ್ರನ್ ಇರೋದ್ರಿಂದ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 33ನಲ್ಲಿ ನಿಮಗೆ ಪಿಕ್ಚರ್ ರೀಡಿಂಗ್ ಇರ್ತದೆ ಮಕ್ಕಳ. ವೆರಿ ಈಸಿ. ನೋಡಿ, ಅಲ್ಲಿ ಏನು ಕಾಣಿಸ್ತಾ ಇದೆ ಫಸ್ಟ್ ಬರೀರಿ. ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್ಸ್. ದಿಸ್ ಈಸ್ ದ ಪಿಕ್ಚರ್ ಆಫ್ ವಾಟ್ ದೇ ಹ್ಯಾವ್ ಗಿವನ್. ಅದನ್ನು ಬರೀರಿ. ದಿಸ್ ಪಿಕ್ಚರ್ ಈಸ್ ಬ್ಯೂಟಿಫುಲ್. there are trees in the picture. there are ಏನೇನಿದೆ ಅದನ್ನ ಹಿಂಗೆ there is a animal in the picture. there is a plant. she is very beautiful. ಸೊ ಈ ರೀತಿ ಸಿಂಪಲ್ ಸೆಂಟೆನ್ಸನ್ನು ಮಾಡಿ ಬರೀರಿ ಮಕ್ಕಳ. ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ ಕ್ವಶನ್ ನಂಬರ್ 35ಗೆ ಬಂದರೆ ರೀಡಿಂಗ್
ಪ್ಯಾಸೇಜ್. ಸೊ ಪ್ಯಾಸೇಜಿಂದ 4 ಮಾರ್ಕ್ಸ್ ಮಕ್ಕಳ. ರೈಟ್ 3 to 4 ಸೆಂಟೆನ್ಸಸ್, ಪ್ರತಿ ಕ್ವಶನ್ಗೂ 3 ಕ್ವಶನ್ ಆನ್ಸರ್ಸನ್ನ ಬರೆದುಬಿಟ್ರೆ ನಿಮಗೆ ಪ್ಯಾಸೇಜಲ್ಲಿ ಆ ಆನ್ಸರ್ಸ್ ಅಲ್ಲೇ ರಿಕವರ್ ಆಗಿರ್ತದೆ. ಸೊ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಎಸ್ಸೆಗೆ ಬಂದರೆ ಯು ಲರ್ನ್ ಓನ್ಲಿ ಪೊಲ್ಯೂಷನ್ ಬಗ್ಗೆ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಂತ ಪೊಲ್ಯೂಷನ್ ಬಗ್ಗೆ ನೋಡ್ಕೊಳ್ಳಿ. ಸೊ ಅದಕ್ಕೆ ಇಂಟ್ರಡಕ್ಷನ್ ಈ ಥರನೇ ಇರಬೇಕು. ದ ವರ್ಡ್ ಅರೌಂಡ್ ಅಸ್ ಇಸ್ ಕಾಲ್ಡ್ ಎನ್ವಿರಾನ್ಮೆಂಟ್. ಇಟ್ ಈಸ್ ಇನ್ಕ್ಲೂಡೆಡ್ ಟೆಂಪ್ರೇಚರ್, ಪ್ಲಾಂಟ್ ಲೈಫ್, ಆನಿಮಲ್ ಲೈಫ್, ಏರ್. ಸೊ ಈ ರೀತಿ ಎಲ್ಲ ಬರೆದು ಕಾಸಸ್ ಆಫ್ ಪೊಲ್ಯೂಷನ್, ಎಫೆಕ್ಟ್ ಆಫ್ ಪೊಲ್ಯೂಷನ್, ರೆಮಿಡಿ ಆಫ್ ಪೊಲ್ಯೂಷನ್. ಸೊ ಇದಿಷ್ಟು ಬರಬೇಕು. ದೆನ್ ಕನ್ಕ್ಲೂಷನಿಗೆ ಹೋಗ್ಬೇಕು. ಇದಿಷ್ಟು ಬರೆದ್ರೆ 5 ಅಂಕ ಸಿಗ್ತದೆ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಮಕ್ಕಳ ಲೆಟರ್ ರೈಟಿಂಗ್. ಸೊ ಬೆಟರ್ ಯು ಗೋ ವಿತ್ ಅ ಪರ್ಸನಲ್ ಲೆಟರ್ ಮಕ್ಕಳ. ಇಮ್ಯಾಜಿನ್ ದಟ್ ಯು ಆರ್ ಅನಿಲ್ ಆರ್ ಅನಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ GHS FR ನಗರ್ ಹುಬ್ಳಿ ಅಂತೇಳಿ ತೆಗೆದುಕೊಂಡು ಫಾದರ್ಗೆ 2,000 ರೂಪಾಯಿ ಕಳಿಸ್ಲಿಕ್ಕೆ ಲೆಟರನ್ನು ಬರೀಬೇಕು. ಸೊ ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ. ಫ್ರಮ್ ಅನಿಲ್ 10th ಸ್ಟ್ಯಾಂಡರ್ಡ್ GHS FR ನಗರ್ ಹುಬ್ಳಿ. ಡೇಟ್ ಹಾಕಿ 25th March 2026. ಡಿಯರ್ ಫಾದರ್, ಐ ಆಮ್ ಫೈನ್. ಐ ಹೋಪ್ ಯು ಆರ್ ಆಲ್ ಫೈನ್ ಟು. ಹೌ ಆರ್ ದೇ ಆಲ್ ಅಟ್ ಹೋಮ್? I enjoy my school days. Our teachers teach us well. They take special classes for us every day. I am studying well. I get up at 5 a.m. every day. I sleep at 11 p.m. every day. I got 80% in the last exam. I hope you to get 90% in the final exam. I want to participate in the tour, so I am requesting you to send 2,000 rupees for school tour. Tell me regards to all at home. So ಇಷ್ಟೇ ಸಾಕು ಮಕ್ಕಳ. ಇಷ್ಟು ಬರೆದು ಯುವರ್ ಲವ್ವಿಂಗ್ಲಿ ಅಂತ ಹಾಕಿ ಟು ರಾಮಪ್ಪ, ಸಂಪಿಗೆಪುರ, ರಾಯಚೂರು. ಇದಿಷ್ಟು ಬರೆದ್ರೆ ಮಕ್ಕಳ, ಸೊ ಇಟ್ಸ್ ಎನಫ್. ಯು ವಿಲ್ ಗೆಟ್ ಅ 5 ಮಾರ್ಕ್ಸ್. ಇದಿಷ್ಟು ಬರೆದ್ರೆ ನಿಮಗೆ 5 ಅಂಕಗಳು ಸಿಗ್ತದೆ. ಹಾಗಾಗಿ ಒಟ್ಟಾರೆ ನಿಮಗೆ ಈ ಒಂದು ಸ್ಕೋರಿಂಗ್ ಇದು ಪಾಸಿಂಗ್ ಪ್ಯಾಕೇಜ್ ಇದಿಷ್ಟು ನೋಡಿಕೊಂಡ್ರೆ ಸಾಕು ಮಕ್ಕಳ. ಯು ವಿಲ್ ಗೆಟ್ 40+ ಮಾರ್ಕ್ಸ್. ಸೊ ಇದಿಷ್ಟೇ ಸಾಕು, ನಿಮ್ಗೆ ಇನ್ನೇನು ಬೇಡ. 40+ಗೆ ನಿಮಗೆ ಒಳ್ಳೆ ಅಂಕಗಳು ಸಿಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.